ಸಮಸ್ತ 6 ಕೋಟಿ ಕನ್ನಡ ನಾಡಿನ ಕೋಟಿ ಕೋಟಿ ನಮಸ್ಕಾರಗಳು. ನಾನು ನನ್ನ ಅನುಭವದ ಪ್ರಕಾರ ಹೇಳುವುದೆಂದರೆ, ಈ ಜಗತ್ತಿನಲ್ಲಿ ಹುಟ್ಟುವನು ಒಬ್ಬನೇ, ಸಾಯುವನು ಒಬ್ಬನೇ. ಮಧ್ಯದಲ್ಲಿ ನಾವು ಮಾಡುವ ಕೆಲಸವನ್ನು ನಾವು ಜಗತ್ತನ್ನು ಪ್ರೀತಿಸುವಂತಿರಬೇಕು. ಹಾಗೆ ಈ ಜಗತ್ತಲ್ಲಿ ಯಾರಿಗೋ ಯಾರೂ ಇಲ್ಲ, ಸ್ವಂತ ತಂದೆಗೆ ಮಕ್ಕಳಿಲ್ಲ, ಸ್ವಂತ ಹೆಂಡತಿಯಾದರೂ ಸತ್ತ ಮೇಲೆ ಅವಳು ನಮ್ಮ ಜೊತೆಯಲ್ಲಿ ಬರುವುದಿಲ್ಲ, ಅಥವಾ ಹೆಂಡತಿ ಸತ್ತ ಮೇಲೆ ಗಂಡ ಕೂಡ ಬರುವುದಿಲ್ಲ. ಇಂಥ ಜಗತ್ತಿನಲ್ಲಿ ನಾವು ನಮಗಾಗಿ ಬದುಕಬೇಕಾಗುತ್ತೆ. ಯಾಕಂದರೆ ನನ್ನ ಅನುಭವದ ಪ್ರಕಾರ ಹೇಳ್ತೀನಿ, ಕಷ್ಟದಲ್ಲಿ ಯಾರೂ ಭಾಗಿಯಾಗುವುದಿಲ್ಲ, ಸುಖದಲ್ಲಿ 100 ಜನ ಭಾಗಿರ್ತಾರೆ. ಆದರೆ ಈ ಪ್ರಪಂಚದಲ್ಲಿ ನಾವು ಬದುಕಬೇಕಾದರೆ ನಾವು ನಮಗೆ ನಾವೇ ಯೋಚನೆ ಮಾಡಿ, ನಾವೇ ಆಲೋಚನೆ ಮಾಡಿ, ನಮಗೋಸ್ಕರ ನಾವು ಸೇಫ್ಟಿಯಾಗಿ ಬದುಕಬೇಕಾಗುತ್ತೆ. ಯಾಕಂದರೆ ನಮ್ಮ ಹುಟ್ಟುವ ಮಕ್ಕಳು ಕೆಲವರು ಒಳ್ಳೆಯವರಾಗಿರಬಹುದು ಅಥವಾ ಕೆಟ್ಟವರಾಗಿರಬಹುದು. ನಮಗೆ ಸಿಗುವ ನಮ್ಮ ಹೆಂಡತಿಯರು ಅಥವಾ ಹೆಂಡತಿ ಒಳ್ಳೆಯವಳಾಗಿರಬಹುದು ಅಥವಾ ಕೆಟ್ಟವಳಾಗಿರಬಹುದು. ಯಾವ ಗಳಿಗೆಯಲ್ಲಿ ಯಾವ ರೂಪ ತಾಳಿಬಹುದು. ಯಾಕಂದರೆ ಹೆಣ್ಣಿನ ಮನಸ್ಸು ಒಂದು ಅರ್ಥದಲ್ಲಿ ಒಂದು ಮೀನಿನ ಹೆಜ್ಜೆ ನೀರಲ್ಲಿ ಕಂಡಿರಬಹುದು, ಆದರೆ ಈ ಹೆಣ್ಣಿನ ಹೆಜ್ಜೆ ಯಾರು ಮನಸ್ಸಲ್ಲಿ ಅಂತರಂಗವನ್ನು ಅಳೆಯುವರು ಯಾರಿಲ್ಲ. ಯಾಕಂದರೆ ಈ ಜಗತ್ತಿನಲ್ಲಿ ಮನುಷ್ಯನಾಗಿ ಬಾಳಬೇಕಾದ್ರೆ ನಾವು ನಾವೇ ಬಾಳಬೇಕಾಗುತ್ತೆ, ಅರ್ಥ ಮಾಡಿಕೊಂಡು ಜೀವನ ಮಾಡಬೇಕಾಗುತ್ತೆ. ಕೆಲವು ಸಮಯದಲ್ಲಿ ನಮ್ಮ ಮಕ್ಕಳ ನಮಗೆ ವೈರ ಆಗ್ಬೋದು, ಅಥವಾ ನಮ್ಮ ಹೆಂಡತಿಯರೇ ನಮಗೆ ವೈರಿ ಆಗಬಹುದು. ಆದ್ದರಿಂದ ನಮ್ಮ ಜೀವನ ನಾವು ಕಾಪಾಡಿಕೊಳ್ಬೇಕಾಗುತ್ತೆ. ಹಣ ಗುಣ, ಈ ಜಗತ್ತಿನಲ್ಲಿ ಹಣ ಸಂಪಾದನೆ ಮಾಡಿದರೆ ಯಾವುದೇ ಜಾತಿನಿಂದಾಗಲಿ ಯಾವುದೇ ಧರ್ಮದಿಂದಾಗಲಿ ಹಣ ಸಂಪಾದನೆ ಮಾಡಿದ್ರೆ ಅಲ್ಲಿ ಜಾತಿ ಕಾಣುವುದಿಲ್ಲ. ಯಾವ ಹೆಣ್ಣು ಮಕ್ಕಳಿಗಾಗಲಿ ಯಾವ ಗಂಡು ಮಕ್ಕಳಿಗಾಗಲಿ ಯಾವುದೇ ಜಾತಿ ಕಾಣುವುದಿಲ್ಲ. ಆದರೆ ಯಾವುದೇ ಮನುಷ್ಯತ್ವ ಇಲ್ಲದ ಮಕ್ಕಳಿಗೆ ಅಥವಾ ಹೆಣ್ಣು ಮಕ್ಕಳಿಗೆ ಯಾವಾಗ ಜಾತಿ ಕಂಡುಬಿಡುತ್ತಂದರೆ ಆಯಾ ಜಾತಿ ಆಯಾ ಧರ್ಮ ಆಯಾ ಸಮಯಕ್ಕೆ ತಕ್ಕಂತೆ ನಡೆಯುತ್ತಾರೆ. ಆದ್ದರಿಂದ ಜಾತಿ ಬಿಟ್ಟು ಬೇರೆ ಜಾತಿಗೆ ನಾವು ಹೋಗಬಾರದು. ಒಟ್ಟಿನಲ್ಲಿ ಒಂದೇ ಮಾತು ಹೇಳುವುದಾದರೆ, ನಮಗೆ ನಮ್ಮ ಜಾತಿಯೇ ಮೇಲಿರುತ್ತೆ. ಆದ್ದರಿಂದ ಯಾವುದೇ ಜಾತಿಯಾಗಲಿ ಯಾವುದೇ ಧರ್ಮ ಆಗಲಿ ನಮ್ಮ ಧರ್ಮ ನಮಗೆ ಮೇಲಿರುತ್ತೆ. ಆದ್ದರಿಂದ ನಾವು ನಮ್ಮ ಜಾತಿ ನಮ್ಮ ಧರ್ಮ ನಾವು ಪ್ರೀತಿಸಬೇಕು. ಕೆಲವು ಮಕ್ಕಳು ನಮಗೆ ಹುಟ್ಟಿರ್ತಾರೆ, ಅವರು ರಾಕ್ಷಸ ಜನ್ಮದಲ್ಲಿ ಹುಟ್ಟಿರ್ತಾರೆ ಅಥವಾ ರಾಕ್ಷಸ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ. ಅದು ನಾವು ಅದಕ್ಕೆ ಅರ್ಥ ಮಾಡಿಕೊಂಡು ನಾವು ಬಾಳಬೇಕಾಗುತ್ತೆ. ಕೆಲವು ಕಳ್ಳರು ಇಟ್ಟಿರ್ತಾರೆ, ಕೆಲವು ಒಳ್ಳೆ ಹುಟ್ಟಿರ್ತಾರೆ, ಕೆಲವರು ಮಾತೇ ಕೇಳಲಾರದ ಮಕ್ಕಳು ಹುಟ್ಟಿರ್ತಾರೆ. ನೇರಳೆ ಇಲ್ಲದ ಮಕ್ಕಳು ಹುಟ್ಟಿ ಏನು ಪ್ರಯೋಜನ ಆಗೋದಿಲ್ಲ. ಅಂಥ ಮಕ್ಕಳು ತಂದೆಗೂ ಹೊಡೆಯೋಕ್ಕೂ ಹೆಸುವುದಿಲ್ಲ, ತಂದೆಗೆ ಸಾಯಿಸೋದಕ್ಕೂ ಹೆಸುವುದಿಲ್ಲ. ಅಂಥ ಮಕ್ಕಳು ಹುಟ್ಟಿರ್ತಾರೆ. ಅದಕ್ಕೆ ಸಂಪೂರ್ಣ ಸಹಕಾರ ಕೆಲವು ತಾಯಂದಿರು ಕೊಡ್ತಾರೆ. ಆದ್ದರಿಂದ ನಾವು ಜಗತ್ತಲ್ಲಿ ಬದುಕಬೇಕಾದ್ರೆ ನಾವೇ ಬದುಕಬೇಕಾಗುತ್ತೆ. ಆದ್ದರಿಂದ ನನ್ನ ಗರ್ಭಿತವಾದ ಮಾತನ್ನು ಅರ್ಥ ಮಾಡಿಕೊಂಡು ಜೀವನ ಮಾಡಬೇಕಾಗುತ್ತೆ. ಮುಖ್ಯವಾಗಿ ನಾವೇ ಹುಟ್ಟಿರೋ ಮಕ್ಕಳು ನಮಗೆ ಆಗೋದಿಲ್ಲ, ನಮ್ಮ ಹೆಂಡತಿಯಾಗಲಿ ನಮ್ಮ ಮಕ್ಕಳಾಗಿ ನಮಗೆ ಆಗೋದಿಲ್ಲ. ಆದರೆ ನಾವು ಬಾಳಬೇಕಾದ್ರೆ ನಾವು ನಮಗೆ ಅಲ್ಪ ಸ್ವಲ್ಪ ಬಂದಿರೋ ಹಣವನ್ನು ನಾವು
ಕಾಪಾಡಿಕೊಂಡು ನಮ್ಮ ಜೀವನ ನಾವು ಸಾಗಿಸಬೇಕಾಗುತ್ತೆ. ಯಾಕಂದರೆ ಈ ಜಗತ್ತು ಸ್ವಾರ್ಥವಾಗಿದ್ದು ಈ ಜಗತ್ತಿನಲ್ಲಿ ಯಾರಿಗೂ ಯಾರೂ ಇಲ್ಲ. ತಾಯಿ ತಂದೆ ಒಂದು ಬಿಟ್ಟರೆ ಗಂಡನಿಗೋ ಹೆಂಡತಿ ಇಲ್ಲ, ಹೆಂಡತಿಗೋ ಗಂಡ ಇಲ್ಲ, ತಂದೆಗೋ ಮಗವಿಲ್ಲ, ಮಗನಿಗೋ ತಂದೆ ಇಲ್ಲ. ಇಂಥ ಈ ಜಗತ್ತಲ್ಲಿ ನಾವು ಬದುಕಬೇಕಾದ್ರೆ ತುಂಬ ತುಂಬ ಕಷ್ಟವಿದೆ. ಅದನ್ನು ಅರ್ಥ ಮಾಡಿಕೊಂಡು ಬಾಳಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ. ಮುಖ್ಯವಾಗಿ ಮನುಷ್ಯನಾಗಿ ಬಾಳಬೇಕು, ತಂದೆಗೆ ತಂದೆಯಾಗಿ ಪ್ರೀತಿಸಬೇಕು. ಆಗ ಮಾತ್ರ ಈ ಜಗತ್ತು ನಮಗೆ ಪ್ರೀತಿಸ್ತಾರೆ. ಆದ್ದರಿಂದ ಒಟ್ಟಿನಲ್ಲಿ ನಾವು ನಮಗೆ ಈ ಜಾತಿ ಭೇದವನ್ನು ಮರೆತು ನಮಗೆ ಪ್ರೀತಿಸುವಂಥ ಹೆಂಡತಿಯಾಗಿರಬೇಕು, ಪ್ರೀತಿಸುವಂಥ ಮಕ್ಕಳಾಗಿರಬೇಕು. ಆವಾಗ ಮಾತ್ರ ನಾವು ಬದುಕ್ತೀವಿ. ಅಂಥ ಮಕ್ಕಳು ರಾಕ್ಷಸ ಅವತಾರ ತಾಳಿದರೆ ನಾವು ಬದುಕೋದು ಕೂಡ ಕಷ್ಟ ಆಗುತ್ತೆ. ಕೆಲವು ಸಮಯದಲ್ಲಿ ಕೆಲವು ಮಕ್ಕಳು ಮಾಡುವ ಕೆಲಸಕ್ಕೆ ನಾವು ಆತ್ಮಹತ್ಯೆ ಮಾಡಿಕೊಳ್ಳಬೇಕಾಗುತ್ತೆ. ಆದರೂ ಕೂಡ ಜಗತ್ತಲ್ಲಿ ಬದುಕುತ್ತಿರುವ ಈ ಸಮಾಜದಲ್ಲಿ ನಾವು ಬದುಕಬೇಕಾಗುತ್ತೆ. ಆದ್ದರಿಂದ ಎಲ್ಲರಿಗೆ ನಾವು ತಾಳ್ಮೆ ಕಳೆದುಕೊಳ್ಳದೆ ನಾವು ಬದುಕಬೇಕಾಗುತ್ತೆ. ಎಲ್ಲರಿಗೆ ನಮಸ್ಕಾರ ನಮಸ್ಕಾರ. ಯಾರು ನಂಬಬೇಡಿ. ಎಲ್ಲರಿಗೂ ಸಂತೋಷವಾಗಲಿ, ಎಲ್ಲರಿಗೂ ಸಂತೋಷವಾಗಲಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಯಾರು ತಪ್ಪು ತಿಳಿದುಕೊಳ್ಳಬಾರದು. ಇದೇ ನಮ್ಮ